ಬಂತ ಜಪ್ಟ ಆರ್ಡ್ರ್ ಇಲ್ಲ ಕಸ್ತೂರಿ ಮೇಥಿ ಪುದೀನ ಇದು ಪುದೀನ ಇವೆರಡು ನಮಗೆ ಈಗ ಬೇಕಾಯ್ತು ಸದ್ಯಕ್ಕೆ. ಈಗ ನಮಗೆ ಬೇಕಂತಂದು ಹೇಳಿದ್ರೆ ನಾವು ಅಲ್ಲಿ ಅಮ್ಮಾರ ಅಂಗಡಿ ಕಡೆ ಹೋಗ್ಬೇಕಾಗಿತ್ತು. ಇಲ್ಲಾಂತ ಈಗ ಸದ್ಯ ಇಲ್ಲಿ ಸಿಗಂಗಿಲ್ಲ. ಮೊನ್ನೆ ಗುರುವಾರ ನೆನಪ ಆಗಲಿಲ್ಲ ತೊಗೊಳಕ್ಕೆ ಕೇಳಿ ನಾ ತೊಗೊಂಡಿನಂತ ಮಾಡಿಬಿಟ್ಟೇನೆ. ಹಂಗೆ ಬಿಟ್ಟು ಬಂದುಬಿಟ್ಟೇನಿ ರೀ ನಾನು. ಹಂಗಾಗಿ ಈಗ ಮತ್ತೆ ಜಪ್ಟ ಒಳಗೆ ತರಿಸಿದ್ವಿ ನಾವು. ಅದೇನು ಈಗೇನು ಆರ್ಡ್ರ್ ಮಾಡಿದ್ದ ಮತ್ತು ಅದ್ರ ಜೋಡಿ ಇಟ್ಬಿಡ ಅಂತ ಹಬ್ಬದ ದಿನ ಹಚ್ಕೊಂತಿ. ನನಗೂ ಬೇಕು ಮಮ್ಮ. ನೀವೊಂದು ಮತ್ತು ನೀನು ಮಮ್ಮ ಹೌದ ಇರೋದು ಪುದೀನ ಜಾಸ್ತಿ ಬಂದೈತಲ್ಲ ಚಲೋ ಐತಿ. ಫಸ್ಟ್ ಟೈಮ್ ತರಕಾರಿ ಇಂಥವು ಮಾಡಿದ್ದು ನಾವು ಆರ್ಡ್ರ್. ಬಾ ಅದ್ರೊಳಗೆ ಹಾಕ ಕಸ್ತೂರಿ ಮೇಥಿ ಅದು ಇದನ್ನ ಅದ್ರೊಳಗೆ ಹಾಕಿ. ಪುದೀನ ಹೆಂಗೆ ಬಂದಿತ್ತು ನೋಡಿ ಮಮ್ಮಿ. ಎಷ್ಟು ಚಲೋ ಐತೆ ನಮ್ಮ ಪುದೀನ. ಅದಿಲ್ಲ ಇದು ಒಂದು ಪಾಟ್ ಖಾಲಿ ಇತ್ತು ರೀ. ಹಂಗಾಗಿ ಈಗ ಈ ಪುದೀನ ತರಿಸಿದ್ವಲ್ಲ ಅದನ್ನ ಎಲ್ಲಿ ತಕ್ಕೊಂಡು ಇದು ಮಣ್ಣೊಳಗೆ ಹಚ್ಚಿಟ್ಟಿನಿ ನೋಡೋಣ ಹತ್ತತ್ತೇನು ಅಂತಂದು ಹೇಳಿ ಹತ್ತಿದ್ರೆ ಭಾಳ ಚಲೋ ಆಕತ್ತೆ. ಹಾಂ ನೀರು ಹಾಕಿದಿ? ಹಾಂ ಹಚ್ಚಿ ನೀರು ಹಾಕಿನಿ ನೋಡೋಣ ಹತ್ತತ್ತ ಏನು ಮಾಡ್ತೈತೆ. ಹತ್ತಿದ್ರೆ ಭಾಳ ಚಲೋ ಆಕತಿ. ನಮ್ಗೆ ಬರ್ತೈತೆ ಏನು ಅರ್ಜೆಂಟ್ ಒಳಗೆ ಏನು ಅಡುಗೆ ಮಾಡ್ಬೇಕಂತ ಹೇಳಿದ್ರೆ ಇಲ್ಲೇ ಹರ್ಕೊಂಡು ಮಾಡ್ಬೋದು. ಹಂಗೆ ಒಂದು ಸಲ ಹಾಕಿದ್ದೆ ನಾನು ಬುಟ್ಟಿ ಒಳಗೆ. ಇವಾಗ ಊರಿಗೆ ಹೋಗಿದ್ವಲ್ಲ ನಾವು ಎಲ್ಲ ಒಣಗಿಬಿಟ್ಟತ್ತೆ ನೀರು ಹಾಕ್ಲಿಲ್ದಂಗೆ. ಯಾವುದೇ ಗಿಡ ಆಗಲಿ ನೀರು ಹಾಕಿದ್ರೆ ಸ್ವಲ್ಪ ಚಲೋ ಇರ್ತಾವೆ. ನೀರಿಲ್ಲ ಅಂತಂದು ಹೇಳಿದ್ರೆ ಎಲ್ಲ ಒಣಗಿಬಿಡ್ತಾವೆ. ನೋಡೋಣ ಹಚ್ಚಿನ ಈಗ ಇದನ್ನು. ಅದಕ್ಕೂ ಮತ್ತು ನೀರ ಬೇಕು ಮಮ್ಮಿ. ಮಳೆ ಮಾಡಿ ಫುಲ್ ಆಗೈತಿ. ಹೌದು ಆಮ್ಯಾಗ ಮಳೆ ಬರತೈತಿ ಲೈಟಾಗಿ ಅಂತ ನಾವು ಅಂಥ ಪರಿ ಏನಿಲ್ಲ. ಮಾಡಿ ಮಾತ್ರ ಫುಲ್ ಆಗೈತಿ. ಮಳೆ ಬರೋದು ಬಂದಿದೆ ಮತ್ತು ಹಗರ ಬಗ್ಗೆ ಬರೋಂಗಿಲ್ಲ. ಫುಲ್ ಹೊಡೆದೈತಿ. ಮತ್ತು ಮಳೆ ಬಂತು ಅಂತ ಹೇಳಿದ್ರೆ ಬರೋಬ್ಬರಿ ಬರ್ತೈತಿ. ಇದೇನು ಸನಿಯ ಏನದು ಫೆವಿಕೋಲ್ ಇತ್ತಾ ಅದು ಕೈ ಮೇಲೆಲ್ಲ ಹಾಕೊಂಡು ಮೆಹಂದಿ ತಕೊಂಡು ಇದು ಹಿಂಗೆ ಮಾಡಿದೆ. ಫೆವಿಕಲ್ ಅದ ತಗೊಳ್ಳಿ ನೋಡೋಣ. ಫೆವಿಕಲ್ ಮೇಲೆ ಹಿಂಗೆ ಹಾಕಿ ಹಿಂಗೆ ಎಳ್ಕೊಂಡು ಅಂದ್ರೆ ಇದು ಬರ್ತತೆ ನಿಂಗೆ. ಅಂದ್ರೆ ಕಲ್ಕೊಳ್ಳೋರ್ದು ಈ ಥರ ಹಾಕ್ಯಂಡು ಕಲ್ಕೋಬೋದನು. ಚಲೋ ಅದು ನಮ್ಮ ತಮ್ಮನಂದು. ಇವತ್ತು ನಮ್ಮ ತಮ್ಮನವ್ರು ಗ್ಯಾದ್ರಿಂಗ್ ಅದಾವು. ಸೊ ಹಂಗಾಗಿ 6 ಗಂಟೆಗೆ ಸ್ಕೂಲ್ ಕಡೆ ಕರ್ಕೊಂಡು ಹೋಗ್ಬೇಕಂತ ಆಕೆಗೆ. ಆಮೇಲೆ ಇಲ್ಲ ಅದು ಗ್ಯಾದ್ರಿಂಗ ಯಾವುದೋ ಸ್ಕೂಲ್ ಒಳಗೆ ಇಟ್ಟಾರಂತ. ಸರಸ್ವತಿ ಸ್ಕೂಲ್ ಗೋಪಿಂಗ್ ರೆಡಿ ಮಾಡಿದೆ ಈಗ ಆಕೆಗೆ. ಮೇಕಪ್ ಒಂದು ಮಾಡ್ಬೇಕು ಆಕೆಗೆ. ಮೇಕಪ್ ಮಾಡೋಕೆ ಅವ್ರ ಅಕ್ಕ ಹೇಳೇನೆ ಆಕೆ ಮಾಡ್ತಾಳೆ. ಡ್ರೆಸ್ ಇರಲಿ ಅಂತಂದು ಹೇಳಿದ್ರಂತ್ರಿ. ಒಂದು ಸಲ ಕೊಟ್ಟು ಕಳಿಸಿದ್ದೆ ನಾ ಸ್ಕೂಲ್ಗೆ ಇದನ್ನು ತೋರಿಸ್ಕೊಂಬ ಅಂತೇಳಿ. ಇರ್ಲಿ ತಗೋ ಡ್ರೆಸ್ ಅಂತ ಹೇಳಿದ್ರಂತ್ರೇನ. ಇದನ್ನ ಹಾಕಿನ್ರಿ ನಾನು ಇವಾಗ. ಆಮೇಲೆ ಇದು ನೆಕ್ಲೆಸ್ ನಮ್ಮ ಬಿಜಾಪುರ ಅಪ್ಪ ಬಂದಿದ್ರಲ್ರಿ ಅವ್ರು ತೊಗೊಂಬಂದಿದ್ರು ತಮ್ಮನ್ನಾಗ. ಕಿವಿಯಾಗಿನವ ಸರನು ಬರ್ತಡೇಕಂತ ಕೊಟ್ಟಿದ್ರೆ ಗ್ಯಾದ್ರಿಂಗ್ ಬಂದೈತಿ. ಗ್ಯಾದ್ರಿಂಗ್ ಹಾಕೊಳ್ಳಿ. ಇಲ್ಲ 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 ರೆಡಿ ಆದ ಲೈಕೆ ತಡಿ ಈಗ ಹೋಗೋಣ ಸ್ಕೂಲಿಗೆ. ತಡಿ ಅದು ತಾವೀಸ್ ತೆಗಿಬೇಕಾಗಿತ್ತಿಲ್ಲ. ಬೇಡ ಇರಲ್ಲ ಅದು ಅಜ್ಮೀರ್ ದಾವ ಅದು ತೆಗಿ ಮಾಡ್ತಾರೆ. ಸರ ತೆಗಿತು ತಾವೀಸ್ ತೆಗಿಯಂಗಿಲ್ಲ. ಹಂಗೈತೆ ಅದು ತಾವೀಸ್ ಇರಬೇಕಾಗಿ ಒಳಗ. ಚೆನ್ನಾಯ್ತಾ ಡ್ರೆಸ್? ಇದು ಎಲ್ಲ ಹಾಕೊಂತ ಹಸಿಂಕಾಯಿ ಸಾಲಿ ಅದು ಸೇಮ್ ಇಂಥದೈತಿ. ಎವೆಲ್ಲ ಹಾಕೋ ಅಲ್ಲಿ ಇಟ್ಕೊಂಡ ಕಡ್ಚಿಲ್ದಾಗ ಅಲ್ಲಿ ಹೋದ್ಮೇಲೆ ಹಾಕೊಂತೀನಿ. ಡ್ಯಾನ್ಸ್ ಮಾಡಮನ್ನ ಹಾಕೊಂತೀನಿ. ಸಾಲಿನ ಇಂಥದೈತನ ಡ್ರೆಸ್ ಗ್ರ್ಯಾಂಡ್ ಅದಲ್ಲ. ಮಸ್ತ್ ಅದ ಅವ್ರಿಗೆಲ್ಲ. ನಂದು ಶಾಲೆಯ ಪದ ಸೇಮ್ ಐತಿ. ಹಂಗೆ ಹೋಗೋಣ ಶಾಲೆಗೆ. ತಡಿ ಇನ್ನೊಂದು 10 ನಿಮಿಷ ಬಿಟ್ಟು ಹೋಗೋಣ. ಟೈಮ್ ಆಗೈತಿ. ನಾವಂತ್ರಿ ಇವಾಗ ಸ್ಕೂಲ್ ಹತ್ರ ಬಂದ್ವಿ. ಟೈಮ್ ಇನ್ನೂ 20 ನಿಮಿಷ ಕಡಿಮೆ ಇತ್ತು. ಅಲ್ಲಿ ಹೋಗೋ ಮಟ್ಟ ಅಂದ್ರೆ ಆಕತ್ಪ ಟೈಮ್. ಮತ್ತು ಯಾರ ಬಂದಿರ್ತಾರೆ ಈಗ ಹೇಳಿ ಬಿಟ್ಟು ಬಂದ್ರೆ ಆತಂತೆ ಬಂದ್ರು ನಾವು. ಇನ್ನೂ ಯಾರು ಬಂದಲ್ರಿ. ಸ್ಕೂಲಿನ ಗೇಟನ್ನು ಓಪನ್ ಮಾಡಿಲ್ಲ, ಬೀಗ ಹಾಕೈತಿ. ಇನ್ನೇನು ಬರ್ಬೋದು ಅಂತೇಳಿ ನಾವು ಇಲ್ಲಿ ಕೂತ್ಕೊಂಡು ವೇಟ್ ಮಾಡತ್ತೀವಿ. ಈ ಶಾಲೆ ನಮ್ಮ ಜೈರಾ, ಸಫಿಯಾ, ಸನಾ, ಮುನ್ನಾ, ಸುಲ್ತಾನು, ನಸ್ರೀನ್, ನಜ್ಮಾಲ್ ಕಲ್ತಾರೆ. ಎಲ್ಲಿಪ್ಪ ಅಂದ್ರೆ ಫಸ್ಟ್ ಹೋಗಿದ್ಲಲ್ರಿ ತಮ್ಮನ್ನ. ತಮ್ಮನ್ನ ಹೋಗಿದ್ಲಲ್ರಿ ಚಿಕ್ಕಮಟ್ನಾಗ, ಅಲ್ಲಿ ಕಲ್ತಾರೆ. ಆಮೇಲೆ ಅರ್ಷಿಯಾ, ಆರಿಫ, ಆಸಿಫ್, ಸಾಲಿಯಾ ಎಲ್ಲರೂ ನೂರ್ ಅಹಮದ್, ನಿಯಾಜ್, ಯಾಸ್ಮಿನ್ ಎಲ್ಲ ನಮ್ಮ ಹುಡುಗರು ಪ್ರತಿಯೊಬ್ಬರು ಇದೇ ಶಾಲೆ ಒಳಗೆ ಕಲ್ತಾರೆ ರೀ. ಅವರೆಲ್ಲ ಕಲೆ ಮುಂದೆ ಮಸ್ತ್ ಬೆಸ್ಟ್ ಇತ್ತು ರೀ ಸ್ಕೂಲ್. ಅವಾಗ ಭಾಳ ಹುಡುಗರು ಇದ್ವು. ಯಾವಾಗ ಲಾಕ್ಡೌನ್ ಆಯ್ತು ನೋಡ್ರಿ ಈ ಶಾಲೆ ಒಳಗೆ ಹುಡುಗರ ಕಡಿಮೆ ಆಗಿಬಿಟ್ರಿ. ಏನೋ ಸ್ವಲ್ಪ ಅದಾವ ಹುಡುಗರು.
ಅಷ್ಟು ಹುಡುಗರಿಗೆನ ಪಾಠ ಮಾಡ್ತಾರೆ. ಮತ್ತು ಮೇಡಮ್ ಹೇಳಿದ್ರಿ ನಾವು ಒಬ್ಬರ ಬರಲಿ ಶಾಲೆ ಒಳಗೆ ಒಬ್ರಿಗನ ಪಾಠ ಮಾಡ್ತೀವಿ ನಾವು ಅಂಥೇಳಿ. ಆದರೂ ಬೆಸ್ಟ್ ಇತ್ರಿಪ್ಪ. ಮೇಡಮ್ ಅಂತೂ ಭಾರಿ ಗ್ರೇಟ್ ಬಿಡ್ರಿ. ಮೇಡಮ್ ಸ್ವಂತ ತಮ್ಮ ಮಕ್ಳ ಜೊತೆ ನೋಡ್ಕೊಂಡು ಹೋಗ್ತದ್ರಿ ಶಾಲೆ ಒಳಗೆ. ಹಂಗಿದ್ರಿ ಮೇಡಮ್. ಈಗ ಮೇಡಮ್ ಯಾವಾಗಲಾದ್ರೂ ಒಂದು ಸಲ ಬರ್ತಾರಂತ ಅಷ್ಟೇ ರೀ, ಏನು ದಿನ ಬರೋಂಗಿಲ್ಲ. ಮತ್ತು ಟೀಚರ್ಸ್ ಎಲ್ಲ ಇರ್ತಾರೆ ಇಲ್ಲಿ. ವ್ಯಾನ್ ಬಂತ ತಮ್ಮನ್ನ. ಓಕೆ ನಾನು ಬಾಯ್. ಹಾಂ ತಡಿ ಟೀಚರ್ಗೆ ಹೇಳ್ತೀನಿ. ಇದ ವ್ಯಾನ ರೀ. ಇಷ್ಟೆಲ್ಲ ಹುಡುಗರು ರೆಡಿ ಆಗ್ಯಾವ ಇಲ್ಲಿ. ಪೇರೆಂಟ್ಸ್ ಎಲ್ಲ ಬಂದಾರ. ಇನ್ನೊಂದು 2 ಹುಡುಗರು ಅದಾವ ಅಂತ ಬರೋವು. ಬಂದಮೇಲೆ ಹೋಗ್ತಾರೆ. ಟೀಚರ್ ಎಲ್ಲ ಬಂದಾರ ಇಲ್ಲಿ. ಇನ್ನೂ ಹುಡುಗರು ಬಂದಿಲ್ಲರಿಪ್ಪ. ಇನ್ನೊಂದು 4 ಹುಡುಗರು ಬರ್ಬೇಕಂತೆ. ವ್ಯಾನ್ ನೋಡಿದ್ರೆ ಬಂದೈತಿ. ವ್ಯಾನ್ ಸಣ್ಣದೈತಿ. ಸೊ ಹಂಗಾಗಿ ಮತ್ತು ಟೀಚರ್ ಅಷ್ಟೇ ಹುಡುಗರನ್ನ ಕರ್ಕೊಂಡು ಹೊಂಟಾರ. ನಾವು ಕರ್ಕೊಂಬಂದು ಸೇಫ್ಟಿಯಾಗಿ ಬಿಡ್ತೀವಿ ತೊಗೊರ್ ಮನೆಗೆ ಅಂತ ಹೇಳಿದ್ರು. ಅದು ತೊಗೊರ್ ಅಂಥೇಳಿ ನಾವೆಲ್ಲ ಹುಡುಗರನ್ನ ಟೀಚರ್ ಹತ್ರ ಒಪ್ಪಿಸಿ ಅವ್ರಿಗೆ ಹೇಳಿ, ಹುಷಾರಿಪ್ಪ ಆ ಕಡೆ ಕೈಯಲ್ಲಿ ಬಿಡಬೇಡ್ರಿ, ನೈಟ್ ಟೈಮ್ ಇಲ್ಲಿ ಬಂದ ತಕ್ಷಣ ನಮ್ಗೆ ಕಾಲ್ ಮಾಡಿರಿ, ನಾವು ಬಂದು ಕರ್ಕೊಂಡು ಹೋಗ್ತೀವಿ ಮಕ್ಳಿಗೆ ಅಂತಂದು ಹೇಳಿದೆ ನಾ ಟೀಚರ್ಗೆ. ಅದು ತೊಗೊರಿ ಅಂತ ಹೇಳ್ಯಾರ. ಯಾಕಂದ್ರೆ ಅಲ್ಲಿ ಅಷ್ಟು ಟೀಚರು ಹೊಂಟಾರಿ. ಇಲ್ಲರಿ ನಿಮ್ಮ ಹುಡುಗರು ನಾವು ಸೇಫ್ಟಿಯಾಗಿ ಕರ್ಕೊಂಬರ್ತೀವಿ ತೊಗೊರಿ ಅಂತಂದು ಹೇಳ್ಯಾರ. ಇವಲ್ಲ ಮಸ್ತ್ ಕಾಣತ್ತವ ನೋಡು. ಈಗ ಇಲ್ಲೇ ಮಮ್ಮಿ ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಾಳ್ರಿ. ಮನೆಗೆ ಬಂದಿರಿ ಐಬ್ರೋ ಮಾಡಿಸ್ಕೊಂಡು. ಐಬ್ರೋ ಅಂತೂ ಕರೆಕ್ಟ್ ಆದವು ರೀ. ಇಲ್ಲಾಂದ್ರೆ ಇಷ್ಟಿಷ್ಟು ದಪ್ಪ ಆಗ್ಬಿಟ್ಟಿದ್ದು ರೀ. ಅವು ಒಂದು ಕರೆಕ್ಟ್ ತಿಂಗಳ ಮಾಡಿಸ್ಕೊತಿದ್ರೆ ಕರೆಕ್ಟ್ ಇರ್ತಾವೆ. ಸ್ವಲ್ಪ ಏನಾದರೂ ಹೆಚ್ಚಿಗೆ ಟೈಮ್ ಆತಂದ್ರೆ ಇಲ್ಲಿ ಮಠ ಹತ್ಬಿಟ್ಟವ್ರಿ ಅವು. ಮಾಡಿಸ್ಕೊಂಬಂದ್ವಿ ಈಗ ಹೋಗಿ. ಆಮೇಲೆ ಈಗೇನಪ್ಪ ಅಂತೇಳಿದ್ರೆ ಅಡುಗೆ ಮಾಡ್ಬೇಕು. ಬೆಳಗ್ಗೆನ ಅಡುಗೆ ಮಾಡಿಲ್ಲ. ನೀನಿದೆ ಎಲ್ಲ ಇತ್ತು ರಾತ್ರಿದು ಅಂತೇಳಿ ಬಿಸಿ ಮಾಡಿಟ್ಟಿದ್ದೆ. ಈಗ ನುಗ್ಗಿಕಾಯಿ ಆದವು. ನುಗ್ಗಿಕಾಯಿ ಸಾರು ಅನ್ನ ಮಾಡ್ತೇನೆ. ಮತ್ತೊಂದು ಡಿಸೈನ್ ತಗೊಂಡೆ. ಇದು ಮಸ್ತ್ ಆಗೈತೆ ನೋಡಿ ಸಾನಿಯಾ. ಕರೆಕ್ಟ್ ಆಗಿಲ್ಲ. ಹಾಂ ಕರೆಕ್ಟ್ ಆಗಿಲ್ಲ. ಕರೆಕ್ಟ್ ಆಗೈತಲ್ಲ. ಇನ್ನೂ ಹಂಗೆ ಆಗ್ಬೇಕು. ಭಾರಿ ಆಗೈತಿ. ಬರೋಲ್ತಾನ ಅದು ತಕ್ಕೊಳಕ್ಕೆ? ಬರ್ತೈತಿ. ನೋವು ಆಗೋದಿಲ್ಲ ಅದು? ಇಲ್ಲಿ ಸ್ವಲ್ಪ ನೋಡ್ಕೈತಿ. ಕೂದಲಾಡ್ತಾವಲ್ಲ ಇಲ್ಲಿ. ತಡಿ ಒಂದು ಸ್ವಲ್ಪ ಒಣಗಲಿ ತಕ್ಕೊಂತೇನೆ ಅಂತದು. ಎಷ್ಟು ಚಂದ ಬರ್ತದೆ ನೋಡೋದು. ಮಳೆ ಬರತ್ತಿತ್ತು. ಮಾಡಂತ್ರ ಫುಲ್ ಕೆಂಪಾಗಿತ್ತು. ಆಗಲ್ಲೇನ ಸಂಜೆ ಮುಂದೆ ಬರೋದು. ಅದು ಗಾಳಿ ಬಿಡ್ತಲ್ಲ ಹೋಗಿಬಿಡ್ತು ಮಾಡೆಲ್ಲ ಹಿಂದಕ್ಕೆ. ಈಗ ಸ್ವಲ್ಪ ಜಳ ಇದ್ದಂಗಿತ್ತು. ಹನಿ ಉದ್ರಾಗತ್ತೈತಿ. ಮತ್ತು ಹಿಂದೆ ಗಾಳಿ ಬಿಟ್ಟತ್ ನೋಡ್ರಿ. ಆಗಲೇ ಇವು ಅರ್ಬಿ ತಗೋಬೇಕಂತ ಹೇಳಿದ್ರೆ ಸಂಜೆಗೆ ಹೋಗ್ತೀನಿ. ಅರ್ಬಿನ ಅವು ಇನ್ನೂ ಒಣಗೇ ಇಲ್ಲ, ಹಸಿ ಅದಾವ. ಹಂಗೆ ಅದಕ್ಕೆ ಬಿಟ್ಬಿಟ್ಟೆ ನಾನು. ಈಗ ಒಳಗೆ ಹಾಕೊಳಕ್ಕೆ ಜಾಗ ಇಲ್ಲ. ಇಲ್ಲಿ ಹಾಕ್ಬೇಕಂತ ಹೇಳಿದ್ರೆ ಇಲ್ಲೆಲ್ಲ ವಯರ್ ಅವು ಇದೆಲ್ಲ ಧೂಳು ಆಗ್ಬಿಟ್ಟಾವ. ಒಂದು ಸ್ವಲ್ಪ ತೊಳಿಬೇಕು. ತೊಳೆದ್ಮೇಲೆ ಹಾಕಕ್ಕೆ ಬರ್ತೈತಿ. ತಿರ್ಲು ಬಿಡ ಅಂತೇಳಿ ಬಿಟ್ಟೇನೆ. ಯಾರಕ್ಕಂತಾವ ಗಾಳಿಗೆ ಅಂತೇಳಿ. ನೋಡಿರಿ ಜೋರು ಐತೆ ಹನಿ. ದೊಡ್ಡ ಹನಿ ಬರಾಕತ್ತವು. ಇನ್ನು ಜೋರು ಬರ್ತೈತೋ ಇನ್ನು ಇಷ್ಟ ಗಾಳಿಗೆ ಹೋಗ್ಬಿಡ್ತೈತೋ ಗೊತ್ತಿಲ್ಲ ರೀ. ಜೋರು ಬಂತಂದ್ರೆ ಚಲೋ ಆಕತ್ರಿಪ್ಪ. ಇಷ್ಟ ಬಂದ್ವತ್ತಂದ್ರೆ ಮತ್ತು ರಾತ್ರಿ ಎಲ್ಲ ಫುಲ್ ಜಳ ಆಗ್ಬಿಡ್ತದೆ. ಆ ಕಡೆ ನೋಡಿ ಫುಲ್ ಐತೆ ನೋಡ್ರಿ ಮಾಡಿ. ಕೆಂಪಗೈತಿ. ಇನ್ನು ಮತ್ತು ಈ ಕಡೆಗಿಲ್ಲ. ಈ ಕಡೆದು ಮಾಡ ಆ ಕಡೆ ಹೋಗೈತೆ. ಆ ಕಡೆಗೆಲ್ಲ ಅದೇ ಈ ಕಡೆಗೆಲ್ಲ ಕರ್ರಗೈತೆ ಮಾಡ. ಅಲ್ಲಿ ಹಿಂದೆ ಕೆಂಪಗೈತಿ. ಊಟ ಮಾಡತ್ತಿದೆ. ಮಧ್ಯಾಹ್ನ ನಾವು ಊಟ ಮಾಡಿದ್ದಿಲ್ಲ ನೀನು. ಉಣ್ಣು ಅಂದ್ರೂ ಹೆಂಗಾಯ್ತು ನುಗ್ಗಿಕಾಯಿ ಸಾರು? ಚಲಾಗೈತೆ. ಇನ್ನೂ ಜವಾರಿ ನುಗ್ಗಿಕಾಯಿ ಮಾಡೋಕೆ ಮಸ್ತ್ ಆಕಿರ್ತದೆ. ಮನೆ ಮಾಡಿದ್ವಿ ನಾವು ಹಡಗ್ಲಾಗ. ಚಾಚಾ ತೊಗೊಂಬಂದಿದ್ರೆ ಮಸ್ತಾಗಿತ್ತು ಬಿಡೋದು ಸಾರಂತ್ರ. ಘಮ ಅನ್ನೋದು ನುಗ್ಗಿಕಾಯಿ ಸಾರು. ಏನೀಗ ಶಾಂಡಿಗೆ ಕರಿಬೇಕಾ? ಟೈಮ್ ಈಗ 12 ಗಂಟೆ 10 ನಿಮಿಷ ಆಗೈತಿ. ತಮ್ಮನ್ನ ಹೋಗಿದ್ದು 6:00ಗೆನ? 6:00 ಹೇಳಾಕಿ. ಇನ್ನೂ ಮಠ ಬಂದಿಲ್ಲ. ಬಂದಿಲ್ರಿಪ್ಪ. ನಾನು ಒಂದು 20 ಸಲ ಫೋನ್ ಹಚ್ಚಿ ಟೀಚರ್ಗೆ. ಗದ್ದಲದೊಳಗೆ ಕೇಳೇ ಇಲ್ಲ ಅವ್ರಿಗೆ. ಈಗ ಅವರ ಹಚ್ಚಿ ಹೇಳಿದ್ರೆ ಈಗ ಎಲ್ಲ ಮುಗ್ದೈತ್ರಿ, ವ್ಯಾನ್ ಒಳಗೆ ಕಳಿಸ್ಕೊಟ್ಟೇವಿ, ಅಲ್ಲಿ ಬಂದ ತಕ್ಷಣ ನೀವು ಫೋನ್ ಹಚ್ತೀವಿ, ಹೋಗಿ ಕರ್ಕೊಂಬರ್ರಿ ಅಂದ್ರೆ ಆಯ್ತು ತೊಗೋರಿಪ್ಪ ಅಂತ ಹೇಳಿದ್ವಿ. ನಮ್ಗೆ ಈಗ ಬರೋ ಮಟ್ಟ ಏನು ಸಮಾಧಾನ ಇಲ್ಲ. ಹಂಗೆ ಕೂತ್ಕೊಂಡ್ವಿ ಯಾವಾಗ ಬರ್ತಾಳೆ ಏನು ಅಂತೇಳಿ. ಬರಲಿ ಅವ್ರ ಟೀಚರ್ ಫೋನ್ ಹಚ್ಚಿದ ತಕ್ಷಣ ಅಲ್ಲಿ ಹೋಗೋಣ. ನಾವು ಕಾಲೇಜ್ ಕಡೆ ಹೋಗಿ ಕರ್ಕೊಂಬರನ್ರಿ. ಗ್ಯಾದರಿಂಗ್ ಎಲ್ಲೇ ಏನಾರ ಶಾಲೆ ಕಡೆ ಇತ್ತು ಅಂತ ಹೇಳಿದ್ರೆ ಲೇಟ್ ಆಗಂಗಿಲ್ಲ. ನಾವು ನಿಂತ ಕರ್ಕೊಂಬರ್ತಿದ್ವಿ. ಇವ್ರ ಗ್ಯಾದರಿಂಗ್ ಇದ್ರಾಗತ್ತಲ್ಲ ಗೋಪುರಗೊಳಗೆ. ಪೇರೆಂಟ್ಸ್ ಏನು ಹೋಗಂಗಿಲ್ಲ. ಅದ್ರೊಳಗೆಲ್ಲ ಟೀಚರ್ ಕರ್ಕೊಂಡು ಹೋಗ್ಯಾರ ಹುಡುಗರಿಗೆ. ಸಣ್ಣದ ವ್ಯಾನ್ ಐತೆ ಅದ್ರಾಗ. ನಾವು ಕರ್ಕೊಂಬಂದು ಸೇಫ್ಟಿಯಾಗಿ ಕರ್ಕೊಂಬಂದು ಬಿಡ್ತೀವಿ ತೊಗೋರಿ ಅಂತಂದು ಹೇಳಿ ಕರ್ಕೊಂಡು ಹೋದ್ರೆ ನಾವು. ಮತ್ತು ಅಲ್ಲಿ ಮಟ್ಟ ಹೋಗಿ ಟೀಚರ್ಗೆ ಹೇಳಿ ಬಂದ್ವಿ, ಹುಷಾರು ನೋಡ್ರಿಪ್ಪ, ಮೊದ್ಲು ರಾತ್ರಿ ಒಂದು ಹುಡುಗರು ಮುಕ್ಕೊಂತಿರ್ತಾವೆ ಅಂತೇಳಿ. ಇಲ್ಲಿ ತೊಗೋರಿ, ನೀವು ಎಷ್ಟು ಕಾಳಜಿ ಮಾಡ್ತೀರಿ, ನಿಮಗಿನ 2 ಪಟ್ಟು ನಮಗಿರ್ತೈತಿ ಕಾಳಜಿ ಮಾಡೋದು. ನಾವು ಕರ್ಕೊಂಡು ಹೋಗಿರ್ತೀವಿ ಅಂದಮೇಲೆ ನಾವು ಕರ್ಕೊಂಬರ್ತೀವಿ ಹುಷಾರಾಗಿ ಅಂದ್ರೆ ಆಯ್ತು ತೊಗೋರಿಪ್ಪ ಅಂತ ಹೇಳಿ ಕೊಟ್ಟಿವಿ. ಈಗ ಫೋನ್ ಹಚ್ಚಿದ್ರು ಅವ್ರು, ವ್ಯಾನ್ ಒಳಗೆ ಕಳಿಸ್ಕೊಟ್ಟಾರಂತ, ಕರ್ಕೊಂಬರಂತ ಅವ್ರು ಫೋನ್ ಹಚ್ಚಿದ್ನಂದ್ರೆ. ಅಂದ್ರೆ ನಮಗೇನು ಭಯ, ತಮ್ಮನ್ನ ನಮಗೆ ಬಿಟ್ಟು ಎಲ್ಲಿ ಹೋಗಿರಲ್ಲ ಒಬ್ಬಕ್ಕೇನೆ, ಆ ಭಯ ನಮಗೆ. ಹಂಗೆ ಹೋಗ್ತಿರ್ಬೇಕು ಹುಡುಗರು, ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ಬೇಕು. ಅಂದ್ರೇನೆ ಸ್ವಲ್ಪ ಬಿಟ್ಟು ಅಡ್ಡಾಡ್ತಿರ್ಬೇಕು ಅಂದ್ರೆ ಗೊತ್ತಾಗ್ತಲ್ಲ ಅವ್ರಿಗೆ.
ಈಗ ಅವ್ರಿಗಿನ ಮೊದ್ಲ ನಾವು ಹೆದರಿ ಬ್ಯಾ ಬಿಡೋ ಅಷ್ಟೊತ್ತಕ್ಕಂತ ಇಷ್ಟೊತ್ತಕ್ಕ ಬ್ಯಾ ಬಿಡೋ ಹೋಗೋದಂದ್ರೆ ಅವ್ರಿಗೆ ಅದೇ ಹೆದರಿಕೆ ಉಳಿದು ಬಿಡ್ತೈತಿ. ಹೌದಾ ಇರ್ಲಿ ತಗೋ ಹೋಗಿ ಹೆದರ್ಕೆ ಹೋಗ್ಬೇಕು. ಹೆದರ್ಕೆ ಹೋತಂತ ಹೇಳಿದ್ರೆ ಎಲ್ಲ ಇದು ಆಕೈತಿ. ಹೆದರ್ಕೆ ತಂದು ಏನು ಹಂಗಿಲ್ಲ. ಅದು ಹೋಗಿ ಅದಕ್ಕೆ ಬರಲಿ, ಆಕೆ ಬರೋ ಮಟ್ಟ ನಾವು ವೇಟ್ ಮಾಡೋಣ ಅಂತ. ಹೋಗ್ಬರ್ನ ಅಲ್ಲಿ ಮಟ ಅಲ್ಲೊಂದಿದ್ರ ಬರ್ತಾನ ಒಬ್ಬರು ಹಂಗಂದ್ರೆ ಬಂದಾರಂದ್ರೆ ಟೀಚರ್ ಫೋನ್ ಹಚ್ಚಿದ್ರು ಮತ್ತೊಮ್ಮೆ. ಅಲ್ಲಿ ಬ್ರಹ್ಮಗಿರಿ ಶಾಲೆ ಕಡೆ ನಿಂದಿರ್ಸ್ಯಾರ ನೋಡ್ರಿ ವ್ಯಾನ್ ಅಂತಂದು ಹೇಳಿ ಹೋಗಣ್ರಿ ಕರ್ಕೊಂಬರ. ತಮ್ಮನ್ನ ಗ್ಯಾದರಿಂಗ್ ಒಳಗೆ ಭಾಗವಹಿಸ್ಬೇಕಂತ ಹೇಳಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಯಾಳ. ಕುಂತ್ರ ಅದ ನಿಂತ್ರ ಅದ ಮುಖಂದ್ರ ಅದನ್ನ ಹಂಗೆ ನಿಂತೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಅಂತೂ ಇಂತ ಇವತ್ತು ಗ್ಯಾದ್ರಿಂಗ್ ಮುಗಿದ್ವು ಅವ್ರಿಗೂ. ನಾವು ಅಲ್ಲಿ ಹೋಗಿದ್ರೆ ಬ್ಲಾಗ್ ಮಾಡ್ಬೋದಿತ್ತೆ. ನಾವು ಇಲ್ಲೇ ಇಟ್ಟಿದ್ನಂದ್ರೆ ಬರ್ತೀವಿ ತಗೋ ಅಂತಂದು ಹೇಳಿದ್ವಿ. ಆದರೆ ಇಲ್ಲಿ ಹುಡುಗ ಸ್ವಲ್ಪ ಇರೋದಕ್ಕೆ ಆಮೇಲೆ ಇಲ್ಲಿ ಗ್ರೌಂಡ್ ಒಂದಿಲ್ಲ ಇರಲಿ ಶಾಲೆ ಕಡೆ, ಹಂಗಾಗಿ ಹೋಗಿ ಅವ್ರು ಗೊಪ್ಪನ ಕೊಪ್ತಾಗಿಟ್ಟಾರ. ಫಸ್ಟ್ ಅವ್ರು ಅಲ್ಲೇ ಮಾಡ್ತಿದ್ರೆ, ಈಗ ಹುಡುಗರು ಕಡಿಮೆ ಆಗ್ಯಾರ ಸ್ಕೂಲ್ ಒಳಗೆ. ಆಮ್ಯಾಗ ಜಗಾನೂ ಇಲ್ಲ ಅಲ್ಲಿ, ಹಿಂಗಾಗಿ ಅಲ್ಲಿಟ್ಟಾರ ಈಗ. ಮತ್ತು ಎರಡು ಸ್ಕೂಲಿನ ಹುಡುಗರಲ್ಲ, ಹಂಗಾಗಿ ಲೇಟ್ ಆಗೈತೆ. ಈ ಹುಡುಗರದು ಒಂದು ಡ್ಯಾನ್ಸ್ ಅಂತ ಮತ್ತು ಆ ಸ್ಕೂಲಿಂದ ಒಂದು ಡ್ಯಾನ್ಸ್ ಅಂತ ಹಂಗೆ ಇಟ್ಟಾರ ಅವರು. ಹಂಗಾಗಿ ಲೇಟ್ ಆಗೈತೆ. ಹೇಳಬಿಟ್ಟಿದ್ರು ಅವ್ರ ಟೀಚರ್, ಸ್ವಲ್ಪ ಲೇಟ್ ಆಗತ್ರಿ, ಏನು ಇದನ್ನು ಮಾಡ್ಕೋಬೇಡ್ರಿ, ನಾವು ಫೋನ್ ಹಚ್ತೀವಿ ಅಂತ ಬಂದಾಗ ಅಂಥೇಳಿ ಹತ್ತುವರೆಪ್ಪ ಅಂತ ಹೇಳಿದ್ವಿ. ಫೈನಲಿ ತಮ್ಮನ್ನ ಬಂದು ನಮಗೂ ಶಾಂತ ಅನಿಸ್ತೇವೆ. ತಮ್ಮನ್ನ ಡ್ಯಾನ್ಸ್ ಹೆಂಗೆ ಮಾಡಿದ್ದಿ? ಅಲ್ಲ ನೀ ಹೆಂಗೆ ಮಾಡಿದ್ದಿ? ಅದು ಹೆಂಗೆ ಮಾಡಿದ್ದಿ ಸ್ವಲ್ಪ ಮಾಡ್ತಿರೋ ಇಲ್ಲೇ ಇಲ್ಲಿ ತಗೋ ಟಾಕ್ಟರ್ದಿಂದ ನಾನು. ಇನ್ನೂ ಟೀಚರ್ ಎಲ್ಲ ಅಲ್ಲೇ ಅದಾರನ? ಇನ್ನೊಂದು 1 ಗಂಟೆ ಬರ್ತಾರೆ. ಪಾಪ ಅವರು ಟೀಚರ್ ಅಂದ್ಮೇಲೆ ಅವ್ರಿಗೆ ಭಾಳ ಇದು ಇರ್ತೈತೆ. ಅವರು ಡ್ಯಾನ್ಸ್ ಇರ್ತಾವು. ಅವರು ಡ್ಯಾನ್ಸ್ ಕಲಿಲ್ಲ, ಜವಾಬ್ದಾರಿ ಭಾಳ ಇರ್ತೈತೆ. ಮಕ್ಕಳಿಗೆಲ್ಲ ಡ್ಯಾನ್ಸ್ ಕಲಿಸ್ಬೇಕಿಲ್ಲಿ ತಿಂಗಳಗಂಟ್ಲೆ ಏನಾರ ಅಲ್ಲಿ ಮತ್ತು ಫಂಕ್ಷನ್ ಇದ್ದಾಗ ಅವ್ರಿಗೆ ನಿಂತೆಲ್ಲ ಫಂಕ್ಷನ್ ಪೂರ ಮುಗಿಸ್ಕೊಂಡು ಕರ್ಕೊಂಬರ್ಬೇಕು ಮಕ್ಕಳಿಗೆ. ಜವಾಬ್ದಾರಿ ಅಂತೂ ಇದ್ದೇ ಇರೋದು ಬಿಡ. ಈಗ ನೋಡಿ, ಈಗ 12 ಟೈಮು, ಅರ್ಧ ಹುಡುಗರು ಅಷ್ಟೇ ಬಂದವು, ಇನ್ನೂ ಅರ್ಧ ಹುಡುಗರು ಅಲ್ಲೇ ಅದಾರ, ಟೀಚರ್ ಎಲ್ಲ ಅಲ್ಲೇ ಅದಾರ. ಹಂಗಂದ್ರೆ ಅರ್ಧ ಟೀಚರ್ ಅಲ್ಲಿ ಅರ್ಧ ಟೀಚರ್ ಇಲ್ಲ. ಈಗ ಟೀಚರ್ ಬಂದಿಲ್ಲ. ಈಗ ಪೇರೆಂಟ್ಸ್ ಇವ್ರು ನಮ್ಮ ಸಬ್ಸ್ಕ್ರೈಬರ್ ಅಂತ ಅವ್ರು ಕರ್ಕೊಂಬಂದಾರ ನಮ್ಮ ತಮ್ಮನಾಗ. ನಾವು ಕರ್ಕೊಂಡೋಗಿ ತಗೋರಿಪ್ಪ ಅಂತೇಳಿ. ಚಲೋ ಆಯ್ತು. ಇಲ್ಲ ಈಗ ಟೀಚರ್ ಜೋಡಿ ಬರ್ತದಲ್ಲ 1 ಗಂಟೆಗೆ. ನಡೀತಮ್ಮ ಊಟ ಮಾಡಿ ಫಸ್ಟ್. ಕಾಲು ತಗೊಂಡು ಹೋಗ್ಬೇಕು. ಇಲ್ವಾ ಇಲ್ಲ ಹೊಂಟೆ ಸ್ಕೂಲಿಗೆ? ಹೋಗಿ ಬಾ. ನಾಳೆ ಎಕ್ಸಾಮ? ನಾಡ್ದನ್ನ ಚಲೋ ಹೊತ್ತಂಗೆ ಓದ್ಕೊ. ಬೂಟ್ ಹಾಕೊಂಡು ಹೊಂಟಿರಲ್ಲ ಇವತ್ತೆ? ಹಾಂ ನಡೀತೈತೆ, ಹಾಕೊಂಡು ಹೋಗ್ಬೇಕಿಲ್ಲ? ತಮ್ಮನ್ನ ಇನ್ನೂ ಮಕ್ಕೊಂಡಾಳ, ಯಾಕಂದ್ರೆ ಇವತ್ತು ಅವ್ರದ್ದು ಸ್ಕೂಲ್ ಸೂಟಿ ಐತಿ. ನಿನ್ನೆ ಗ್ಯಾದ್ರಿಂಗ್ ಆಗಿದ್ವಲ್ಲ, ಹಾಗಾಗಿ ಇವತ್ತು ಸ್ಕೂಲ್ ಸೂಟಿ ಕೊಟ್ಟಿರ್ತಾರೆ. ರಾತ್ರಿ ಬರೋದು 1 ಗಂಟೆ ಆತಕ್ಕೆ. ಮಕ್ಕೊಂಡಾಳ, ಅದಕ್ಕೆ ನಾನು ಎಬ್ಸಿಲ್ಲ, ಮಕ್ಕೊರ್ಲ್ ತಡಿ ಅಂತೇಳಿ. ಆಮೇಲೆ ಎಬ್ಸಿದ್ರಾತ. ಸಾನಿ ಅಕ್ಕ ಒಂದು 3 ದಿನ ಆಗಿತ್ತು ಶಾಂತ ಆಗಿದ್ಲೆ, ಮತ್ತೀಗ ಆಕಿ ರೊಚ್ಚಗದ್ದಾಳೆ. ಏನು ಮಾಡ್ಯಾಳ ಇದನ್ನು? ಆಕಿ ರೊಚ್ಚಗದ್ದಾಗಲ್ಲ ಅಂತ ಕೆಲಸ ಮಾಡೋದು. ಇದಿರ್ಬೇಕದು ಪಾಟಿ ಏನು ಅಭ್ಯಾಸ ಮಾಡಕ್ಕೆ. ಪಾಟಿ ಪೆನ್ಸಿಲ್ ಏನಿದೆ? ಇದು ರಂಜಾನ ದುಡ್ಡು. ಏ ಸುಮ್ಮನೆ ಸಾನೇ ಮಾಡಲಿದೆ. ಸಾನೇ ಮಾಡಿಲ್ಲ ಸುಮ್ಮ, ಯಾರೋ ಕಳ್ಸಾರ ನಮಗೆ. ಎಷ್ಟು ಮಸ್ತ್ ಐತೆ ನೋಡಿ ಅದೇ. ರಂಜಾನದ್ದು ಮುಬಾರಕ್ ಮನೆಯೊಳಗೆ ಹಾಕ್ತಾರಲ್ಲ, ಅದನ್ನ ಕಳ್ಸ್ಯಾರ ಯಾರೋ ನಮಗೆ. ಯಾರು ಕಳ್ಸ್ಯಾರಂತಪ್ಪ ಗೊತ್ತಾಗಿಲ್ರಿ. ಇದನ್ನ ಯಾರು ಕಳಿಸ್ಯಾರ ನಮಗಂತರ ಏನು ಮೆಸೇಜ್ ಮಾಡಿಲ್ಲ, ಏನಿಲ್ಲ. ಅವರ ಕಳಿಸ್ಯಾರ. ಇವತ್ತು ಪಾರ್ಸಲ್ ಬಂದ್ಮೇಲೆ ನಮಗೆ ಗೊತ್ತಾಗೈತಿ. ನಮ್ಮ ಸಾನಿ ಏನಾರ ಆರ್ಡ್ರ್ ಮಾಡ್ಯಾಳ ಅಂತ ನಾವು ತಿಳ್ಕೊಂತೀವಿ, ನಾನು ನಮ್ಮ ಮನೆಯವ್ರು. ಆದ್ರೆ ಸಾನಿ ಆರ್ಡ್ರ್ ಮಾಡಿದ್ದು ಅಲ್ಲಿದೆ. ಯಾರೋ ನಮಗೆ ಪ್ರೀತಿಲಿಂತ ಹಬ್ಬಕ್ಕೆ ಅಂತೇಳಿ ಕಳಿಸ್ಯಾರ. ಯಾರು ಕಳಿಸ್ಯಾರ ನೋಡ್ರಿ, ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ಭಾಳ ಸೂಪರ್ ಐತಿದೆ ನೋಡಿ, ಭಾಳ ಖುಷಿ ಆಯ್ತು ರೀ ನಮಗೆ. ಹಂಗೆ ಮತ್ತು ಯಾರು ಕಳ್ಸಿರಲ್ಲ ಅವ್ರೊಂದು ಕಮೆಂಟ್ ಮಾಡಿ ಹೇಳ್ರಿ, ನಾವೇ ಕಳ್ಸೇವ ಅಂತೇಳಿ. ಭಾರಿ ಮಸ್ತ್ ಐತೆ ಇದು. ಸೂಪರ್ ಐತೆ ನೋಡ್ರಿ. ಕ್ಲಾಸ್ ಒನ್ ಐತೆ ಅದು, ಸೂಪರ್ ಅಲ್ಲ ಕ್ಲಾಸ್ ಒನ್. ಎಷ್ಟು ಚಂದ ಐತೆ ನೋಡ್ರಿ. ಇಂಥವೆಲ್ಲ ಕಳಿಸ್ಬೇಕಂತ ಹೇಳಿದ್ರೆ
ಅವ್ರ ಮನಸ್ಸಿನಾಗ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಇರ್ಬೋದು. ಪ್ರೀತಿ ಇಂತಲ್ಲೇ ಇಂಥವೆಲ್ಲ ನಮಗೆ ಕಳ್ಸೋದವ್ರು. ಯಾವ ಜನ್ಮದಾಗ ಏನು ಅಕ್ಕ ತಂಗಿ ತಾಯಿ ಆಗಿದ್ರು ಗೊತ್ತಿಲ್ಲ, ಎಷ್ಟು ಪ್ರೀತಿ ಐತೆ ನಮ್ಮ ಆಗೋರಿಗೆ. ಸ್ಪೆಷಲ್ ಮೂಮೆಂಟ್ ಇದು. ಹಾಕನ ಇಲ್ಲ ಹಾಕ್ಬೇಕು ಮತ್ತೆ ಅದನ್ನೇ ಅಲ್ಲಿ ಹಾಕಂತಡ್ರಿ, ಎಲ್ಲಾರು ಇದಕ್ಕೊಂದು ಜಾಗ ಶಿಫ್ಟ್ ಮಾಡಿ ಹಿಂಗೆ ಹಾಕ್ಬೇಕು. ನಮಗೊಂದು ಚಾನ್ಸ್ ಕೊಡ್ರಿ, ನಮ್ಮ ಮನೆಗೆ ಬರ್ರಿ, ನಮಗೊಂದು ಚಾನ್ಸ್ ಕೊಡ್ರಿ, ನಾವು ನಿಮಗೆ ಏನಾರ ಗಿಫ್ಟ್ ಕೊಡ್ಬೇಕಂತೇಳಿ ನಮ್ಮ ಮನಸ್ಸಿನಾಗ ಭಾಳ ಪ್ರೀತಿ ಇರ್ತೈತಿ ನಿಮ್ಮ ಬಗ್ಗೆ. ನೀವೆಷ್ಟು ನಮಗೆ ಪ್ರೀತಿಲಿಂತ ಕೊಟ್ಟು ಕಳಿಸ್ತೀರಿ ನೋಡ್ರಿ, ಹಂಗೆ ನಮಗೂ ಭಾಳ ಪ್ರೀತಿ ಐತಿ. ನೀವು ನಮ್ಮ ಮನೆಗೆ ಬರ್ಬೇಕು, ನಾವು ನಿಮ್ಮನ್ನು ನೋಡ್ಬೇಕು ಅಂಥೇಳಿ ದಯವಿಟ್ಟು ಇಲ್ಲೇ ಎಲ್ಲಾದ್ರೂ ಆಸ್ಪಾಸ ಇದ್ದವ್ರು ನಮ್ಮ ಮನೆಗೆ ಬರ್ರಿ. ನಮ್ಮ ಆಸ್ಪಾಸ್ ಯಾಕೆ ದೂರ ಇದ್ರು ಬರ್ರಿ. ಅಕಸ್ಮಾತ್ ಅವ್ರು ದೂರ್ಲಿಂತ್ರ ಬರೋದಾಗ್ಲಿಲ್ಲಪ್ಪ, ಅಲ್ಲಿಂತ್ರ ನಮಗೆ ಇದನ್ನ ಮಾಡಕತ್ತಾರ, ನಮ್ಮನ್ನು ನೋಡಕತ್ತಾರ ಮೊಬೈಲ್ ಒಳಗೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಕತಿ. ಆಮೇಲೆ ಅವ್ರಿಗೆ ಬರೋಕ್ಕಾಗ್ಲಿಲ್ದಾರ ಇಲ್ಲೇ ಎಲ್ಲರೂ ಇದ್ದವ್ರು ಬರ್ರಿ ನಮ್ಮ ಮನೆಗೆ, ನಮಗೂ ಭಾಳ ಖುಷಿ ಆಕೈತ್ರಿ. ನಿಮ್ಮನ್ನೆಲ್ಲ ನೋಡ್ಬೇಕಂದ್ರೆ ನಮಗೆ ಆಸೆ ಇರಂಗಿಲ್ಲನ್ರಿ. ಎಲ್ಲಕ್ಕಂತ ನೀವು ನಮ್ಮನ್ನು ನೋಡ್ತಿರ್ತೀರಿ, ಆದ್ರೆ ನಾವು ನಿಮ್ಮನ್ನು ನೋಡಿರಂಗಿಲ್ಲಲ್ರಿ, ನಮಗೆ ಅದೊಂದು ಬೇಜಾರ್ರಿ. ನಾವು ನೋಡ್ಬೇಕಲ್ಲ ಅವರಿಗೆ ಅಂತಂದು ಹೇಳಿ ದಯವಿಟ್ಟು ನಮ್ಮ ಮನೆಗೆ ಬರ್ರಿ. ಆಮೇಲೆ ರಂಜಾನಕ್ಕನ ಕರೆಯಕತ್ತೀನಿ ರೀ, ಯಾರಾದ್ರೂ ನಮ್ಮ ಇಲ್ಲೇ ಆಸ್ಪಾಸ್ ಇದ್ದವರು ದೂರ ಇದ್ದವರು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ರಂಜಾನ್ ಹಬ್ಬಕ್ಕೆ ನಮ್ಮ ಮನೆಗೆ ಬರ್ರಿ ಅಂತೇಳಿ ನಾನು ಇನ್ವೈಟ್ ಮಾಡಕತ್ತೀನಿ ನೋಡ್ರಿ. ಇರೋದ ನಮ್ಮ ಸಣ್ಣ ಮನೆ ಒಳಗೆ, ಅಲ್ಲಿ ಇಲ್ಲಿ ನಾವು ಅಡ್ಜಸ್ಟ್ ಮಾಡಿ ಹಾಕ್ತಿರ್ತೀವಿ ಏನಾರ. ಈಗೆಲ್ಲ ಮಳೆ ಐತಿ, ಅಲ್ಲೇ ಹಾಕೊಂಡು ತಗೋರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ. ಅಲ್ಲಿ ಮಸ್ತ್ ಕಾಣಕತ್ತಿತ್ರಿ ಅದ ಗಾಡಿಗೆ. ಒಂದೊಂದು ಏನಪ್ಪ ಅಂತ ಹೇಳಿದ್ರೆ ನಮಗೆ ಇವೆಲ್ಲ ಸ್ಪೆಷಲ್ ಮೂಮೆಂಟ್ ಇದ್ದಂಗೆ ರೀ ಇವು, ನಮಗೆಲ್ಲ ಗುರುತ್ರಿ ಇವು. ಹಿಂಗೆ ಕಳಿಸಿದ್ರು ನಮ್ಮ ರಂಜಾನ್ ಹಬ್ಬಕ್ಕೆ ಅಂತಂದು ಹೇಳಿ. ಆದ್ರೆ ಈಗ ಎಷ್ಟು ನಾವು 4 ವರ್ಷ ಆಯ್ತಲ್ರಿ ವ್ಲಾಗ್ ಮಾಡಿ, ರಂಜಾನ್ ಹಬ್ಬಕ್ಕೆ ಫಸ್ಟ್ ಬಂದಿರೋದು ಅಂತ ಹೇಳಿದ್ರಿ ಇದ ಗಿಫ್ಟ್ ನಮಗೆ, ಸ್ಪೆಷಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನಮಗೆ ಎಷ್ಟು ಖುಷಿ ಆಗತ್ತದ ಗೊತ್ತೇನ್ರಿ ಅದನ್ನ ನೋಡಿ. ಎಷ್ಟು ಸೂಪರ್ ಐತೆ, ನಾನು ನೋಡೋಕೆ ಎಷ್ಟು ಲುಕ್ ಕಾಣಕತ್ತೈತ್ರಿ ಅದಲ್ಲಿ ಹಾಕಿದ ಮೇಲೆ, ಅದಿಲ್ರಿ. ನಾವು ಯಾರಿಗಾರ ಬರ್ತ್ಡೇ ವಿಶ್ ಮಾಡ್ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಬೇಡ್ರಿ ದಯವಿಟ್ಟು. ಯಾಕಂತ ಹೇಳಿದ್ರೆ ನಾವು ಒಮ್ಮೊಮ್ಮೆ ಕಮೆಂಟ್ ನೋಡ್ತೀವಿ, ಒಮ್ಮೊಮ್ಮೆ ಬ್ಯುಸಿ ಇರ್ತೀವಿ, ಕಮೆಂಟ್ ನೋಡೋಂಗಿಲ್ಲ. ಆಮೇಲೆ ವಿಶ್ ಮಾಡಿಲ್ಲ ಅಂದ್ರೆ ನಿಮಗೂ ಬೇಜಾರಾಕೈತಿ. ಪ್ಲೀಸ್ ಯಾರ್ದಾರ ಬರ್ತ್ಡೇ ಐತೆ ಅಂತ ಹೇಳಿದ್ರೆ ನಮಗೆ ವಾಟ್ಸಪ್ ಮಾಡಿರಿ, ಫೋಟೋ ಇದ್ರೆ ಫೋಟೋನ ಹಾಕ್ರಿ, ಫೋಟೋ ಸಮೇತ ನಾವು ವಿಶ್ ಮಾಡ್ತೀವಿ. ಏನು ಅಭ್ಯಾಸ ಮಾಡಕತ್ತಿ? ಅಭ್ಯಾಸ ಮಾಡಕತ್ತಿಲ್ಲ, 3 ಮಂದಿದು ಬರ್ತ್ಡೇ ಐತಿ. ಅದನ್ನು ಈ ಹೆಸರು ಇಲ್ಲಿ ಬರ್ಕೊಂಡಿದ್ದೆ ನಾನು. ಅವ್ರದ್ದು ಹೆಸರು ಏನಂತಂದು ಹೇಳಿದ್ರೆ ಸಿದ್ದಿಕ್ ಅನ್ನೋರ್ದು ಬರ್ತ್ಡೇ ಐತಿ, ಆಮೇಲೆ ಪ್ರಭು ಅನ್ನೋರ್ದು ಬರ್ತ್ಡೇ ಐತಿ. ಅವರಿಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ. ಇನ್ನೊಬ್ರದ್ದು ಯಾರ್ದು ಅಂತ ಹೇಳಿದ್ರೆ ರಿಹಾನ್ ಅಂತೇಳಿ, ಅದು 11 ತಿಂಗಳದ ಪಾಪು ಐತಿ. ಇವತ್ತಿಗೆ 11 ತಿಂಗಳು ಕಂಪ್ಲೀಟ್ ಆತಂತ ಆ ಪಾಪುಗೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಿಹಾನ್. ಆಮೇಲೆ ಈಗ ಜಸ್ಟ್ ನಮಗೊಂದು ಗಿಫ್ಟ್ ಬಂತಲ್ಲ, ಅದು ಏನ್ರಿ ರಂಜಾನದ್ದು ಮುಬಾರಕ್ ಅಂತೇಳಿ. ಅದು ಬೇರೆ ಯಾರಲ್ಲ ಕಳಿಸಿದವ್ರ, ನಮ್ಮ ನಂದಿನಿ ಮೇಡಮ್ ಅವರ ಕಳ್ಸ್ಯಾರ. ಈಗ ನಂದಿನಿ ಮೇಡಮ್ ಅವ್ರು ನಮಗೆ ಗಿಫ್ಟ್ ಕಳ್ಸಾಕತ್ತೆ. ಈಗ ಇದು 4ನೇದೇನೋ ಗೊತ್ತಿಲ್ಲ ರೀ ನಮಗನ್ನ. ಅವರು ಕಳಿಸೋ ಅಂಥ ಗಿಫ್ಟ್ ಹೆಂಗಪ್ಪ ಅಂತಂದೇಳಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಯಾವ. ಎಲ್ಲ ಗಿಫ್ಟ್ಕಿನ್ನ ಈ ಗಿಫ್ಟ್ ಭಾಳ ನಮಗೆ ಇಷ್ಟ ಆಯ್ತು. ಹಬ್ಬದ್ದು ಭಾಳ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ನಿಮಗೆ. ಆಮೇಲೆ ನಿಮ್ಮ ಫ್ಯಾಮ್ಲಿಗೆ ಆ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತೀವಿ. ಆಮೇಲೆ ಮೇಡಮ ನಮಗೊಂದು ಭಾಳ ಆಸೆ ಐತ್ರಿಪ್ಪ, ಇಷ್ಟೆಲ್ಲ ಗಿಫ್ಟ್ ಕಳಿಸ್ತೀರಿ, ನಮಗೆ ನೀವು ನೋಡ್ತೀರಿ, ನಿಮ್ಮನ್ನು ನೋಡ್ಬೇಕನ್ನೋದು ಭಾಳ ನಮಗೆ ಆಸೆ ಐತಿ. ನಮ್ಮ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಹಬ್ಬಕ್ಕೆ ಪಾಪು ಕರ್ಕೊಂಡು ನಮ್ಮ ಮನೆಗೆ ಬರ್ರಿ ಅಂತೇಳಿ ಭಾಳ ನನಗೆ ಇಷ್ಟ ಐತಿ. ಕರ್ಕೊಂಬರ್ರಿಪ್ಪ ಆತಂದ್ರೆ ಕರ್ಕೊಂಬರ್ರಿ. ಇದ ಒಂದು ರಿಕ್ವೆಸ್ಟ್ ನೋಡ್ರಿ, ನಾವು ಭಾಳ ಸಿಕ್ಕಾಪಟ್ಟೆ ಖುಷಿ ಆಕತ್ರಿ. ಮತ್ತಷ್ಟು ಅವ್ರು ಬಂದೊಳಗೆ ನಾವು ಒಂದು ಗಿಫ್ಟ್ ಕೊಡೋಣಂತೆ, ಮಸ್ತ್ ಒಂದು ಹುಡುಕ್ಯಾಡಿ ಅವ್ರ ಸಂಬಂಧ ಸ್ಪೆಷಲ್ ಹುಡುಕೊಂಬರೋಣಂತೆ ಗಿಫ್ಟ್ ಹಾಂ ರೀ ಕೊಡೋಣಂತೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀವಿ, ರಂಜಾನ್ ಹಬ್ಬಕ್ಕೆ ಬರೋಕೆ ಟ್ರೈ ಮಾಡಿರಿ. ಹಾಂ ರೀ, ಬಂದ್ರೆ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಸಿಕ್ಕಾಪಟ್ಟೆ ಖುಷಿ ಆಕತ್ರಿ ಮತ್ತೆ.